ಹಾಯ್ ಹೆಲೋ ಎವ್ರಿಬಡಿ, ಸುಮುಖ ಈ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು 9th, 10th ಮತ್ತು 11th ಏಪ್ರಿಲ್ 2022ಗೆ ರಿಲೇಟೆಡ್ ಆಗಿರುವಂತಹ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಸೊ ಇವತ್ತು ಬಹಳಷ್ಟು ವಿಷಯಗಳು ಇವತ್ತಿನ ಸೆಷನಲ್ಲಿ ನಾವು ಹಾಕೊಂಡಿದ್ದೇವೆ. ಶ್ರೀಲಂಕಾ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಸೊ ಇದಕ್ಕೆ ಪ್ರಮುಖ ಕಾರಣಗಳೇನು, ಹಾಗೆಯೇ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019, ವಿಶ್ವ ಹೋಮಿಯೋಪತಿ ದಿನ. ಸೊ ಹೀಗೆ ನಾನಾ ಅಂಶಗಳನ್ನು ನಾವು ದ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಪ್ರಜಾವಾಣಿ, ವಿಜಯ ಕರ್ನಾಟಕ, ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ಹೀಗೆ ನಾನಾ ಮಾಹಿತಿ ಮೂಲಗಳಿಂದ ನಾವು ಮಾಹಿತಿಯನ್ನು ಕಲೆ ಹಾಕಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಪರೀಕ್ಷಾ ದೃಷ್ಟಿಯಿಂದ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಅದು ಸುಲಭ ಸಾಧ್ಯ ಆಗಲಿ ಅಂತ ಹೇಳುವಂತಹ ದೃಷ್ಟಿಯಿಂದ ನಾವು ಈ ಒಂದು ವಿಡಿಯೋ ಚಾನೆಲ್ ಅನ್ನು ಮಾಡ್ತಾ ಇದ್ದೇವೆ. ಸೊ ಇಷ್ಟು ಹೇಳ್ತಾ ನಮ್ಮ ಈ ಸೆಷನ್ ಅನ್ನು ಪ್ರಾರಂಭ ಮಾಡುವ ಮುಂಚೆ ಕ್ವೆಶ್ಚನ್ಸ್ ಫಾರ್ ದ ಡೇ ಅಂದ್ರೆ ಪ್ರೀವಿಯಸ್ ವಿಡಿಯೋಗೆ ರಿಲೇಟೆಡ್ ಆಗಿರುವಂತ ಕ್ವೆಶ್ಚನ್ಸ್. ಸೊ ಈ ಪ್ರಶ್ನೆಗಳನ್ನು ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ತುಂಬಾ ಸಮರ್ಪಕವಾಗಿ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ಸೊ ನಿಮ್ಗೆಲ್ಲರಿಗೂ ಕೂಡ ಸೂಪರ್ ಕಂಗ್ರ್ಯಾಚುಲೇಷನ್ಸ್. ಸೊ ಯಾರಿಗೆಲ್ಲ ಡೌಟ್ಸ್ ಇದೆ, ಈಗ ಈ ಒಂದು ಕ್ವೆಶ್ಚನ್ಸ್ ಫಾರ್ ದ ಡೇ ಡಿಸ್ಕಷನ್ ಮೂಲಕ ಇದನ್ನು ನಾವು ಪರಿಹಾರ ಮಾಡುವ. ಸಾಮಾನ್ಯ ವಿಶ್ವವಿದ್ಯಾನಿಲಯ ಪ್ರವೇಶ ಪರೀಕ್ಷೆಯನ್ನು ಯಾವ ಸಂಸ್ಥೆ ನಡೆಸುತ್ತದೆ? ದ ಆನ್ಸರ್ ಈಸ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಎಲ್ಲ ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳಿಗೆ ಸಂದರ್ಶಕರಾಗಿ ಯಾರು ಕಾರ್ಯನಿರ್ವಹಿಸುತ್ತಾರೆ? or who acts as a visitor for all the central universities? The answer is the president. ಸಹಾರಾ ಮರುಭೂಮಿ ಮತ್ತು ಸವಾನ್ನಾ ಹುಲ್ಲುಗಾವಲಿನ ನಡುವೆ ಇರುವ ಪರಿವರ್ತನೆಯ ಪ್ರದೇಶವನ್ನು ಏನೆಂದು ಕರೆಯಲಾಗುತ್ತದೆ? The answer is Sahel region. It's a transitional area between Sahara desert and the savanna grasslands of Africa. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಮೊದಲ ಅಧ್ಯಕ್ಷರು ಯಾರು? ದ ಆನ್ಸರ್ ಇಸ್ ಜಸ್ಟಿಸ್ SR ನಾಯಕ್. ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಯಾವ ದಿನಾಂಕ ಮತ್ತು ತಿಂಗಳಲ್ಲಿ ಸ್ಥಾಪಿಸಲಾಯಿತು? ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಇಸ್ 12ನೇ ಅಕ್ಟೋಬರ್ 1993. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಸೆಷನ್ ಅನ್ನು ನಾವು ಪ್ರಾರಂಭ ಮಾಡುವ. ವಾಟ್ ಲೆಡ್ ಟು ಇಕನಾಮಿಕ್ ಕ್ರೈಸಿಸ್ ಇನ್ ಶ್ರೀಲಂಕಾ? ಶ್ರೀಲಂಕಾದಲ್ಲಿನ ಆರ್ಥಿಕ ಬಿಕ್ಕಟ್ಟಿಗೆ ಕಾರಣ ಏನು? ಸೊ ಇಲ್ಲಿ 4 ಆಪ್ಷನ್ಸ್ಗಳಿದ್ದಾವೆ. ಯು ಹ್ಯಾವ್ ಟು ಸೆಲೆಕ್ಟ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗಿರುವಂತ ಉತ್ತರ. ವಿದೇಶಿ ಕರೆನ್ಸಿಯ ಕೊರತೆ, ಸಾವಯವ ಕೃಷಿಗೆ ಯೋಜಿತವಲ್ಲದ ಬದಲಾವಣೆ, ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದಾಗಿ ಪ್ರವಾಸೋದ್ಯಮ ವಲಯದಲ್ಲಿ ಕುಸಿತ. ಸೊ ಈ ಎಲ್ಲ ಕಾರಣಗಳು ಕೂಡ ಶ್ರೀಲಂಕಾದಲ್ಲಿನ ಆರ್ಥಿಕ ಬಿಕ್ಕಟ್ಟಿಗೆ ಕಾರಣವಾಗಿದೆ. ಸೊ ಆನ್ಸರ್ ಡಿ ಆಪ್ಷನ್ ಇಸ್ ಆಲ್ ದಿ ಅಬೌವ್. ಈಗ ಈ ಒಂದು ಕರೆಂಟ್ ಎಕನಾಮಿಕ್ ಕ್ರೈಸಿಸ್ ಅನ್ನು ಅರ್ಥ ಮಾಡುವುದಕ್ಕಿಂತ ಮುಂಚೆ ಶ್ರೀಲಂಕಾಕ್ಕೆ ಸಂಬಂಧಿಸಿದ ಒಂದು ಪುಟ್ಟ ಇತಿಹಾಸವನ್ನು ಕೂಡ ನಾವು ಅರ್ಥೈಸುವಂತ ಪ್ರಯತ್ನ ಮಾಡುವ. ನಿಮಗೆಲ್ಲ ಗೊತ್ತಿದೆ, ಶ್ರೀಲಂಕಾ ನಮ್ಮ ನೆರೆ ರಾಷ್ಟ್ರ, ಹೌದಾ ಅಲ್ವಾ? ಅದೊಂದು ದ್ವೀಪ ರಾಷ್ಟ್ರ ಕೂಡ, ನಮ್ಮ ನೇಬರಿಂಗ್ ಕಂಟ್ರಿ ಅದು. 1498ರಲ್ಲಿ ವಾಸ್ಕೋಡಗಾಮ, ಪೋರ್ಚುಗೀಸರ ವಾಸ್ಕೋಡಗಾಮ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ನಂತರ ಯುರೋಪಿಯನರು ಸಮುದ್ರ ಮಾರ್ಗದ ಮೂಲಕ ಭಾರತದೊಂದಿಗೆ ವ್ಯಾಪಾರ ಮಾಡಲು ಪ್ರಾರಂಭಿಸುತ್ತಾರೆ. ಸೊ ಶ್ರೀಲಂಕಾ ಕೂಡ ಪೋರ್ಚುಗೀಸ್ ವ್ಯಾಪಾರ ಸ್ವಾಧೀನದ ಒಂದು ಭಾಗವಾಯಿತು. ಆದರೆ ಆ ನಂತರ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಭಾರತದಲ್ಲಿ ಬ್ರಿಟಿಷರು ಹೇಗೆ ಏಕೈಕ ವಸಾಹತುಶಾಹಿ ಶಕ್ತಿಯಾಗಿ ಹೊರಹೊಮ್ಮಿದರು, ಹಾಗೆಯೇ ಶ್ರೀಲಂಕಾದಲ್ಲಿಯೂ ಸಹ ಅವರು ಏಕೈಕ ಶಕ್ತಿಯಾಗಿ ಹೊರಹೊಮ್ಮಿದರು. ಯಾರು? ಬ್ರಿಟಿಷರು. ಈಗ 1815ರಿಂದ 1948ರವರೆಗೆ ಶ್ರೀಲಂಕಾ ಬ್ರಿಟಿಷರ ವಸಾಹತುಶಾಹಿ ಆಳ್ವಿಕೆಯಲ್ಲಿತ್ತು. ಹಾಗೂ 1948ರಲ್ಲಿ ಶ್ರೀಲಂಕಾ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆಯಿತು. ಓಕೆ, ಅಂದ್ರೆ ನಮ್ಮ ದೇಶ, ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ 1 ವರ್ಷದ ತರುವಾಯ. ಈಗ ಅಲ್ಲಿಯ ಒಂದು ರೀತಿಯ ಏನ್ ಹೇಳೋದು, ಅವರ ಪಾಪ್ಯುಲೇಷನ್ ಅಥವಾ ಅವರ ಒಂದು ರೀತಿಯ ಡೆಮೋಗ್ರಫಿಯನ್ನು ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡುವ. ಸೊ ಶ್ರೀಲಂಕಾದಲ್ಲಿ ಬೌದ್ಧ ಸಿಂಹಳೀಯ ಜನಾಂಗೀಯ ಗುಂಪು ಪ್ರಾಬಲ್ಯದಲ್ಲಿದೆ. ಅವರ ಜನಸಂಖ್ಯೆ ನೋಡಿದ್ರೆ 75% ರಷ್ಟು ಸಿಂಹಳೀಯರು ಅಲ್ಲಿ ಪ್ರಾಬಲ್ಯವಾಗಿರುವಂತಹ ಒಂದು ಜನಾಂಗೀಯ ಸಮೂಹ. ಅದೇ ರೀತಿ ಶ್ರೀಲಂಕಾದ ತಮಿಳರು ಒಟ್ಟು ಜನಸಂಖ್ಯೆ ಕೇವಲ 12% ಅಷ್ಟೇ ಇದ್ದಾರೆ. ಓಕೆ, 12% ಅಂತ ಹೇಳಿದ್ರೆ ಇಟ್ ಇಸ್ ಬೇಸಿಕಲಿ ಅ ಮೈನಾರಿಟಿ ಗ್ರೂಪ್. ಇಲ್ಲಿ ನೀವು ಯೆಲ್ಲೋಯಿಶ್ ಅಲ್ಲಿ ಇರುವ ಹಾಗೆ ಕಾಣಬಹುದಲ್ಲ, ಈ ಯೆಲ್ಲೋಯಿಶ್ ಭಾಗದಲ್ಲಿರುವವರೆಲ್ಲ ತಮಿಳಿಯನ್ಸ್, ಅಂದ್ರೆ ಶ್ರೀಲಂಕಾ ತಮಿಳಿಯನ್ಸ್ ಇವರು ಆಕ್ಯುಪೈ ಮಾಡಿದಂತ ಕೆಲವೆಲ್ಲ ಟೆರಿಟರಿಗಳು. ಸೊ ಇವರ ಪರ್ಸೆಂಟೇಜ್ ಅಥವಾ ಜನಸಂಖ್ಯಾವಾರು ಕೂಡ ಇವರು ತುಂಬಾನೇ ಮೈನಾರಿಟಿಯಲ್ಲಿ ಇದ್ದಾರೆ. ಶ್ರೀಲಂಕಾದ ತಮಿಳರು ಬಹುತೇಕ ಶ್ರೀಲಂಕಾದ ಉತ್ತರ ಮತ್ತು ಕಡಲ ತೀರದಲ್ಲಿದ್ದಾರೆ. ಆಗಲೇ ನಾನು ಇಲ್ಲಿ ಸೂಚಿಸಿದ್ದೇನೆ, ವಿಚ್ ಇಸ್ ಮಾರ್ಕ್ಡ್ ಇನ್ ಯೆಲ್ಲೋಯಿಶ್ ಕಲರ್. ಶ್ರೀಲಂಕಾ ಸ್ವತಂತ್ರ ಪಡೆದ ನಂತರ ಸಿಂಹಳೀಯರು ದೇಶದ ರಾಜಕೀಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಪ್ರಾಬಲ್ಯವನ್ನು ಸಾಧಿಸಿದರು. ಸೊ ಹೆಚ್ಚಿನ ಪೊಲಿಟಿಕಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಪೊಸಿಷನ್ಸ್ ಅಲ್ಲಿ ಈ ಬೌದ್ಧ ಸಿಂಹಳೀಯ ಜನಾಂಗೀಯ ಗುಂಪು ಏನಿದೆ ಅವರೇ ಪ್ರಾಬಲ್ಯವನ್ನು ಸಾಧಿಸಿದರು. 1956ರಲ್ಲಿ
ಸೋಲಮನ್ ಬಂಡರನಾಯಕೆ ಇವರು ಪ್ರಧಾನಿಯಾಗಿ ಆಯ್ಕೆಯಾಗ್ತಾರೆ. ಇವರು ಸಿಂಹಳವನ್ನು ಅಂದರೆ ಸಿನ್ಹಲೀಸನ್ನು ದೇಶದ ಏಕೈಕ ಅಧಿಕೃತ ಭಾಷೆಯನ್ನಾಗಿ ಮಾಡಿದರು. ಹಾಗೂ ತಮಿಳು ಮತ್ತು ಆ ಮೈನಾರಿಟಿ ಸಮೂಹಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಸವಲತ್ತುಗಳಿರ್ಬೋದು, ಬೇರೆ ಬೇರೆ ಪ್ರಾತಿನಿಧ್ಯತೆಗೆ ಅವರಷ್ಟಾಗಿ ಒಂದು ಪ್ರಯಾರಿಟಿಯನ್ನು ತೋರಿಸಲಿಲ್ಲ. ಇದರಿಂದಾಗಿ ಏನಾಯಿತು, ತಮಿಳ್ ಸಮುದಾಯಕ್ಕೆ ತೀವ್ರ ಆತಂಕ ಉಂಟಾಯಿತು. ಸಿಂಹಳರು ಮಾತ್ರ ಎಂಬ ಈ ನೀತಿಯನ್ನು ತಮಿಳ್ ಸಮುದಾಯ ತಮ್ಮ ಭಾಷೆ ಮತ್ತು ಸಂಸ್ಕೃತಿಗೆ ತಂದ ಬೆದರಿಕೆ ಅಂತ ಹೇಳಿ ಅವರು ಗ್ರಹಿಸಲಿಕ್ಕೆ ಶುರು ಮಾಡಿದ್ರು. ಸೊ ಅಲ್ಲಿಂದ ಒಂದು ಸೆಪರೇಟಿಸ್ಟ್ ಟೆಂಡೆನ್ಸಿ ಶ್ರೀಲಂಕಾದಲ್ಲಿ ಹುಟ್ಟುಕೊಳ್ತದೆ. ಯಾರ ಮಧ್ಯೆ? ತಮಿಳಿಯನ್ ಮೈನಾರಿಟಿ ಇರುವಂತಹ ತಮಿಳಿಯನ್ಸ್ನ ಮಧ್ಯೆ ಹಾಗೂ ಪ್ರಾಬಲ್ಯದಲ್ಲಿರುವಂತಹ ಸಿಂಹಳೀಯರ ಮಧ್ಯೆ. ಸೊ ತಮಿಳರು ಕೂಡ ತಮ್ಮ ಹಕ್ಕು ಭಾಷೆಗಾಗಿ ದಶಕಗಳ ಕಾಲ ಹೋರಾಟ ನಡೆಸಿ ಅದು ಫಲಪ್ರದವಾಗಲಿಲ್ಲ. ಆ ನಂತರ 1983 ನಂತರ LTTE ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಏಲಂನ ಅಡಿಯಲ್ಲಿ ಜನಾಂಗೀಯ ಉದ್ವಿಗ್ನತೆಗಳನ್ನು ಅಂತರ್ಯುದ್ಧದ ರೂಪದ ಮೂಲಕ ಅವರು ಪಡೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರು. ಸೊ ಅಲ್ಲಿ ಎಥ್ನಿಕ್ ಟೆನ್ಷನ್ಸ್ಗಳು, ಈ LTT ಅಂತ ಹೇಳುವಂತ ಒಂದು ಉಗ್ರ ಸ್ವರೂಪ ಅದು ತನ್ನ ಒಂದು ರೀತಿಯ ಕಾರ್ಯಾಚರಣೆಯಲ್ಲಿ ಉಂಟು ಮಾಡಿತು. ಹಾಗೆಯೇ ಈ LTT ತಮಿಳು ಸಮುದಾಯಕ್ಕೆ ಪ್ರತ್ಯೇಕ ರಾಷ್ಟ್ರ ನೀಡಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನು ಸಹ ಇಟ್ಟು ಇದು ತುಂಬಾನೇ ಹಿಂಸಾತ್ಮಕ ರೂಪವನ್ನು ಕೂಡ ಪಡಿತದೆ. ಸೊ ಈ ಒಂದು ಮಧ್ಯೆ ಅಂದ್ರೆ LTT ಮತ್ತು ಅಲ್ಲಿನ ಸರ್ಕಾರದ ಮಧ್ಯೆ ನಡೆಯುವಂತ ಈ ಅಂತರ್ಯುದ್ಧವು 1983ರಿಂದ 2009ರವರೆಗೆ 26 ವರ್ಷಗಳ ಕಾಲ ನಡೀತದೆ. ಅಂತಿಮವಾಗಿ 2009ರಲ್ಲಿ ಮಹಿಂದ್ರ ರಾಜಪಕ್ಷೆಯವರ ಅಧ್ಯಕ್ಷತೆಯಲ್ಲಿ ಶ್ರೀಲಂಕಾದ ಸಶಸ್ತ್ರ ಪಡೆಗಳು LTTಯನ್ನು ಸೋಲಿಸಿದವು ಮತ್ತು ಅಂತರ್ಯುದ್ಧವು ಕೂಡ ಕೊನೆಗೊಂಡಿತು. ನಿಮಗೆ ಇಲ್ಲಿ ನೆನಪಿರಬಹುದು, ನಮ್ಮ ದೇಶದ ಪ್ರಧಾನಮಂತ್ರಿಯವರು ಅಂದ್ರೆ ಅಲ್ಲಿ ನಡೆಯುವಂತ ಅಂತರ್ಯುದ್ಧಕ್ಕೆ ಸಂಬಂಧಿಸಿದಾಗೆ ನಮ್ಮ ದೇಶದ ಅಂದಿನ ಪ್ರಧಾನಮಂತ್ರಿಯವರು ರಾಜೀವ್ ಗಾಂಧಿ ಅವರು ಕೂಡ ಶ್ರೀಲಂಕಾ ಸರ್ಕಾರಕ್ಕೆ ಒಂದು ಸಪೋರ್ಟ್ ಆಗ್ಲಿಕ್ಕೆ ಪೀಸ್ ಕೀಪಿಂಗ್ ಫೋರ್ಸ್ ಅನ್ನು ಕೂಡ ನಮ್ಮ ದೇಶದ ಮೂಲಕ ಅದು ಕಳಿಸಿಕೊಟ್ಟಿತ್ತು. ಸೊ ಇದರಿಂದ ಕೋಪಿತಗೊಂಡಂತ ಈ LTT ಸಮುದಾಯವು ಕೊನೆಗೆ ಅವರ ಹತ್ಯೆಯನ್ನು ಕೂಡ ಮಾಡುವಲ್ಲಿ ಅವರು ಸಫಲರಾದರು. ಸೊ ಇದು ನಿಮಗೆ ಗೊತ್ತಿರಬಹುದು. ಸೊ ಏನೇ ಆಗ್ಲಿ, ಸೊ ಈ ಮಧ್ಯೆ ಅದು ಅಷ್ಟು ಒಂದು ಉಗ್ರ ರೂಪಕ್ಕೆ ಈ ಒಂದು LTT ಮಧ್ಯೆ ಮತ್ತು ಅಲ್ಲಿನ ಸರ್ಕಾರದ ಮಧ್ಯೆ ಅದು ನಡೀತಾ ಇತ್ತು. ಹಾಗೂ 2009ರಲ್ಲಿ ಮಹಿಂದ್ರ ರಾಜಪಕ್ಷೆಯವರ ಅಧ್ಯಕ್ಷತೆಯಲ್ಲಿ ಶ್ರೀಲಂಕಾ ಸಶಸ್ತ್ರ ಪಡೆಗಳು LTTಯನ್ನು ಸೋಲಿಸಿ ಆ ಅಂತರ್ಯುದ್ಧವು ಕೊನೆಗೊಂಡಿತು. ಈಗ ಮಹಿಂದ್ರ ರಾಜಪಕ್ಷೆ ಅಧ್ಯಕ್ಷರಾಗಿ 2005ರಿಂದ 2015ರವರೆಗೆ ಶ್ರೀಲಂಕಾವನ್ನು ಆಳಿದರು. 2009ರಲ್ಲಿ ಅಂತರ್ಯುದ್ಧದ ಅಂತ್ಯದ ನಂತರ ಯುದ್ಧ ಪೀಡಿತ ಪ್ರದೇಶಗಳ ನಿರ್ಮಾಣಕ್ಕಾಗಿ, ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಮತ್ತು ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲು ವಿವಿಧ ದೇಶಗಳು ಮತ್ತು ಸಂಸ್ಥೆಗಳಿಂದ ಆರ್ಥಿಕ ಸಹಾಯವನ್ನು ಕೋರಿದರು. ಹಾಗೆಯೇ ಚೀನಾ, ಜಪಾನ್, ಭಾರತ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ವಿಶ್ವ ಬ್ಯಾಂಕ್ ಇತ್ಯಾದಿಗಳು ಸಾಲವನ್ನು ಒದಗಿಸಿ ಶ್ರೀಲಂಕಾಕ್ಕೆ ಸಹಾಯವನ್ನು ಮಾಡಿದವು. ಹಂಬನ್ಟೋಟಾ ಬಂದರು ಮತ್ತು ಇತರ ಸೌಲಭ್ಯಗಳ ಅಭಿವೃದ್ಧಿಗಾಗಿ ಚೀನಾ 9,000 ಕೋಟಿ ಸಾಲವನ್ನು ಕೂಡ ನೀಡಿದೆ. ನೆನ್ಪಿಟ್ಕೊಳ್ಬೇಕು ನೀವು. ಹಾಗೆಯೇ ಶ್ರೀಲಂಕಾ ತನ್ನ ಸ್ವಾತಂತ್ರ್ಯದ ನಂತರ ಚಹಾ ಮತ್ತು ಮಸಾಲೆಗಳ ಹೊರತಾಗಿ ಆಹಾರ ಮತ್ತು ಔಷಧಗಳು ಸೇರಿದಂತೆ ಎಲ್ಲ ಅಗತ್ಯ ವಸ್ತುಗಳನ್ನು ಹೊರಗಿನಿಂದ ಆಮದು ಮಾಡಿಕೊಳ್ಳುತ್ತಾ ಬಂದಿದೆ. ಆದ್ದರಿಂದ ತನ್ನ ವಿದೇಶಿ ವಿನಿಮಯ ನಿಧಿ ಮತ್ತು ಆದಾಯವನ್ನು ಹೆಚ್ಚಿಸಲು ಪ್ರವಾಸೋದ್ಯಮ ಕ್ಷೇತ್ರ ಮತ್ತು ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸಬೇಕಾಗಿತ್ತು. ಈಗ 2015ರಲ್ಲಿ ಏನಾಯಿತು, ಮೈತ್ರಿಪಾಲ ಸಿರಿಸೇನಾ ಅಧ್ಯಕ್ಷರಾದಾಗ ಶ್ರೀಲಂಕಾ ಆಗಲೇ ಸಾಲದ ಸುಳಿಯಲ್ಲಿ ಸಿಲುಕಿತ್ತು. 2017ರಲ್ಲಿ ತನ್ನ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದೆ ಶ್ರೀಲಂಕಾ 99 ವರ್ಷಗಳ ಗುತ್ತಿಗೆಗೆ ಚೀನಾಕ್ಕೆ ತನ್ನ ಹಂಬಂಟೋಟಾ ಬಂದರನ್ನು ಕೂಡ ನೀಡ್ತದೆ. ಇಲ್ಲಿ ನೋಡಬಹುದು ನೀವು, ಹಂಬಂಟೋಟಾ ಈ ಹಾರ್ಬರ್ ಇದೆಯಲ್ಲ, ಅದನ್ನು ಗುತ್ತಿಗೆಗೆ 99 ಇಯರ್ಸ್ಗಳ ಕಾಲ ಗುತ್ತಿಗೆಗೆ ಅದು ಚೀನಾಕ್ಕೆ ಇದು ಕೊಡುವಂಥದ್ದು. ಹಾಗೆಯೇ 2018ರಲ್ಲಿ ಇದನ್ನು ಪ್ರಶ್ನೆಗೆ ಕೇಳುವಂತ ಚಾನ್ಸಸ್ ಇದೆ. ಶ್ರೀಲಂಕಾದ ಯಾವ ಬಂದರನ್ನು ಚೀನಾ 99 ವರ್ಷಗಳ ಗುತ್ತಿಗೆಗೆ ಪಡ್ಕೊಂಡಿದೆ ಅಂತ ಹೇಳಿದ್ರೆ, ಯು ಶುಡ್ ನೋ ದ್ಯಾಟ್ ಇಟ್ ಈಸ್ ಹಂಬಂಟೋಟಾ ಬಂದರು. ಹಾಗೆಯೇ 2018ರಲ್ಲಿ ಈಸ್ಟರ್ ದಿನದಂದು ಬಾಂಬ್ ಸ್ಫೋಟಗಳು ಸಂಭವಿಸಿ ಇದು ಪ್ರವಾಸೋದ್ಯಮದ ಮೇಲೂ ಕೂಡ ಪ್ರತಿಕೂಲವಾದಂತಹ ಪರಿಣಾಮ ಬೀರಿದೆ. ಸೊ ಒಟ್ಟಾರೆಯಾಗಿ ಎಲ್ಲಾ ಕಡೆಯಿಂದ ಈ ಒಂದು ಶ್ರೀಲಂಕಾಕ್ಕೆ ಹೊಡೆತ ಬಿದ್ದಾಗೆ ಆಗಿದೆ. ಅದಲ್ಲದೆ 2019ರಲ್ಲಿ ಮತ್ತೆ ಮಹಿಂದ್ರ ರಾಜಪಕ್ಷೆ ಪ್ರಧಾನಿಯಾಗಿ ಅಧಿಕಾರಕ್ಕೆ ಬಂದರು ಮತ್ತು 2020ರಲ್ಲಿ ಅವರ ಸಹೋದರ ಗೋತಬಯ ರಾಜಪಕ್ಷೆ ಶ್ರೀಲಂಕಾದ ಅಧ್ಯಕ್ಷರಾಗಿ ಆಯ್ಕೆಯಾದರು. ಸೊ ಹಿ ವಾಸ್ ಅ ಪ್ರೆಸಿಡೆಂಟ್ ಅಂಡ್ ದ ಅದರ್ ಪರ್ಸನ್ ವಾಸ್ ಅ ಪ್ರೈಮ್ ಮಿನಿಸ್ಟರ್. ಈಗ 2020ರಲ್ಲಿ ಏನಾಯಿತು, ಕರೋನಾ ಸಾಂಕ್ರಾಮಿಕ ರೋಗವು ಎಲ್ಲೆಡೆ ವ್ಯಾಪಕವಾಗಿ ಹರಡಿತು.
ಇದು ಕೂಡ ಶ್ರೀಲಂಕಾದ ಪ್ರವಾಸೋದ್ಯಮ ಕ್ಷೇತ್ರವನ್ನು ವಾಸ್ತವಿಕವಾಗಿ ಧ್ವಂಸಗೊಳಿಸಿತು. ಅದಲ್ಲದೆ ವೆರಿ ಇಂಪಾರ್ಟೆಂಟ್, 2018ರಲ್ಲಿ ಶ್ರೀಲಂಕಾ ಪ್ರವಾಸೋದ್ಯಮದಿಂದ 37,000 ಕೋಟಿ ಆದಾಯವನ್ನು ಗಳಿಸಿತ್ತು. ಆದರೆ 2021ರಲ್ಲಿ ಅದು ಸುಮಾರು 300 ಕೋಟಿಗೆ ಇಳಿಯಿತು. ಸೊ ಇದರಲ್ಲಿ ಏನ್ ಗೊತ್ತಾಗ್ತದೆ ನಮಗೆ? ಪ್ರವಾಸೋದ್ಯಮ ಅಷ್ಟರ ಮಟ್ಟಿಗೆ ಕುಸಿದಿದೆ, ಪ್ರವಾಸೋದ್ಯಮದಿಂದ ಉಂಟಾಗುವಂತಹ ಆದಾಯ ಅಷ್ಟರ ಮಟ್ಟಿಗೆ ಕುಸಿದಿದೆ ಎಂಬುದನ್ನು ಇದು ಸೂಚಿಸುತ್ತದೆ. ಇದು ಶ್ರೀಲಂಕಾಕ್ಕೆ ಅಗತ್ಯ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲು ಅಗತ್ಯವಿರುವ ವಿದೇಶಿ ವಿನಿಮಯ ನಿಧಿಯನ್ನು ಕೂಡ ಕರಗಿಸಿಬಿಡ್ತದೆ. ಕ್ಷೀಣಿಸುತ್ತಿರುವ ವಿದೇಶಿ ವಿನಿಮಯ ನಿಧಿ ಮತ್ತು ಬೆಳೆಯುತ್ತಿರುವ ಸಾಲ ಸರ್ಕಾರಕ್ಕೆ ಹೊರೆಯಾಯಿತು. ಅದಲ್ಲದೆ ವೆರಿ ಇಂಪಾರ್ಟೆಂಟ್, ಅಧ್ಯಕ್ಷ ಗೊಟ್ಟಾಯ ರಾಜಪಕ್ಷೆ 2021ರಲ್ಲಿ ಇಡೀ ಕೃಷಿ ಕ್ಷೇತ್ರವನ್ನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಸಾವಯವ ಕೃಷಿಗೆ ವರ್ಗಾಯಿಸಲು ನಿರ್ಧರಿಸಿದರು. ಈ ನೀತಿಯ ಹಿಂದೆ 20,000 ಕೋಟಿ ರಸಗೊಬ್ಬರ ಆಮದು ವೆಚ್ಚವನ್ನು ಉಳಿಸುವುದು ಅವರ ಉದ್ದೇಶವಾಗಿತ್ತು. ಆದರೆ ಸಾವಯವ ಕೃಷಿಯತ್ತ ಈ ಹಠಾತ್ ಬದಲಾವಣೆಯು ಆಹಾರ ಉತ್ಪಾದನೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದೆ. ಈ ಹಂತದವರೆಗೆ ಶ್ರೀಲಂಕಾ ಅಕ್ಕಿ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿತ್ತು. ಆದರೆ ಸಾವಯವ ಕೃಷಿಯತ್ತ ಹಠಾತ್ ಬದಲಾವಣೆಯಿಂದಾಗಿ ಅಕ್ಕಿ ಉತ್ಪಾದನೆಯು ಕೂಡ 20% ಕುಸಿಯಿತು ಮತ್ತು ಸರ್ಕಾರವು 3,000 ಕೋಟಿ ಮೌಲ್ಯದ ಅಕ್ಕಿಯನ್ನು ಆಮದು ಮಾಡಿಕೊಳ್ಳಬೇಕಾಯಿತು. ಪ್ರಸ್ತುತ ಶ್ರೀಲಂಕಾವು ತನ್ನದೇ ಇತಿಹಾಸದಲ್ಲಿ ಈವರೆಗೂ ಕಾಣದಂತಹ ಒಂದು ಆರ್ಥಿಕ ಸಂಕಷ್ಟಕ್ಕೆ ಅದು ಗುರಿಯಾಗಿದೆ. ಶ್ರೀಲಂಕಾದ ಸಾಲವು ಅದರ GDPಯ 110% ಆಗಿದೆ ಮತ್ತು ಹಣದುಬ್ಬರವು 17%ನಲ್ಲಿದೆ. ಇದು ಸಾರ್ವಕಾಲಿಕ ಗರಿಷ್ಠತೆಯನ್ನು ತಲುಪಿರುವಂಥದ್ದು. ಅಧ್ಯಕ್ಷ ಗೋಟಬಾಯ ರಾಜಪಕ್ಸೆ ಅವರು ತುರ್ತು ಪರಿಸ್ಥಿತಿ ಮತ್ತು ಕರ್ಫ್ಯೂ ಅನ್ನು ಘೋಷಿಸಿದ್ದಾರೆ. ಇಡೀ ಶ್ರೀಲಂಕಾ ಇವತ್ತು ಆಹಾರಕ್ಕೋಸ್ಕರ ಗಲಭೆಗಳನ್ನು ಎದುರಿಸ್ತಾ ಇದೆ. ಸೊ ಇದು ಶ್ರೀಲಂಕಾದ ಪರಿಸ್ಥಿತಿ. ಎರಡನೇ ಪ್ರಶ್ನೆ, As per the Citizenship Amendment Act 2019, what is a cut-off date for citizenship? ಪೌರತ್ವ ತಿದ್ದುಪಡಿ ಕಾಯ್ದೆ 2019ರ ಪ್ರಕಾರ ಪೌರತ್ವಕ್ಕೆ ಕಟ್ ಆಫ್ ದಿನಾಂಕ ಯಾವುದು? ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಡಿಸೆಂಬರ್ 31, 2014. ಸೊ ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಏನಿದೆ, ಇದು 1955ರ ಪೌರತ್ವ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದೆ. ಇದನ್ನು ಸಂಸತ್ತಿನ ಉಭಯ ಸದನಗಳು 11ನೇ ಡಿಸೆಂಬರ್ 2019ರಂದು ಅಂಗೀಕರಿಸಿದವೆ. ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಪಾಕಿಸ್ತಾನದಿಂದ ಹಿಂದೂ, ಸಿಖ್, ಬೌದ್ಧ, ಜೈನ, ಪಾರ್ಸಿ ಮತ್ತು ಕ್ರಿಶ್ಚಿಯನ್ ಅಕ್ರಮ ವಲಸಿಗರಿಗೆ ಭಾರತೀಯ ಪೌರತ್ವವನ್ನು ಒದಗಿಸಲು ಈ ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಅಂಗೀಕರಿಸಲಾಗಿದೆ. ಇಲ್ಲಿ ನೀವು ಗಮನಿಸಬೇಕು, ಇಟ್ ಈಸ್ ಓನ್ಲಿ ಟು ಹಿಂದೂ, ಸಿಖ್, ಬೌದ್ಧ, ಜೈನ, ಪಾರ್ಸಿ ಮತ್ತು ಕ್ರಿಶ್ಚಿಯನ್. ಹಾಗೆಯೇ ಪೌರತ್ವಕ್ಕಾಗಿ ಕಟ್ ಆಫ್ ದಿನಾಂಕವು ಡಿಸೆಂಬರ್ 31, 2014 ಆಗಿದೆ. ಆದರೆ ಅರ್ಜಿದಾರರು ಈ ದಿನಾಂಕದಿಂದ ಅಥವಾ ಮೊದಲು ಭಾರತವನ್ನು ಪ್ರವೇಶಿಸಿರಬೇಕು. ಅರ್ಜಿದಾರರು ಕಳೆದ 12 ತಿಂಗಳಲ್ಲಿ ಮತ್ತು ಹಿಂದಿನ 14 ವರ್ಷಗಳಲ್ಲಿ 11 ವರ್ಷಗಳ ಕಾಲ ಭಾರತದಲ್ಲಿ ನೆಲೆಸಿರಬೇಕು. ಈ ಕಾಯ್ದೆಯು ಅಸ್ಸಾಂ, ಮೇಘಾಲಯ, ಮಿಜೋರಾಂ ಮತ್ತು ತ್ರಿಪುರದ ಬುಡಕಟ್ಟು ಪ್ರದೇಶಗಳಿಗೆ ಅನ್ವಯಿಸುವುದಿಲ್ಲ. 2019ರಲ್ಲಿ ಕಾಯ್ದೆ ಅಂಗೀಕಾರವಾದರೂ ಅದು ಇನ್ನೂ ಕೂಡ ಜಾರಿಯಾಗಿಲ್ಲ. ಭಾರತೀಯ ಪೌರತ್ವವನ್ನು ಒದಗಿಸುವ ಕಾರ್ಯವಿಧಾನ ಮತ್ತು ಇತರ ನಿಯಮಗಳನ್ನು ಗೃಹ ವ್ಯವಹಾರಗಳ ಸಚಿವಾಲಯವು ಇನ್ನೂ ರೂಪಿಸಬೇಕಾಗಿದೆ. ಒಮ್ಮೆ ರಾಷ್ಟ್ರಪತಿಗಳ ಒಪ್ಪಿಗೆಯ ನಂತರ ಮಸೂದೆಯು ಕಾಯ್ದೆಯಾಗುತ್ತದೆ. ಗೃಹ ವ್ಯವಹಾರಗಳ ಸಚಿವಾಲಯವು ನಿಯಮಗಳನ್ನು ರೂಪಿಸಲು 6 ತಿಂಗಳುಗಳ ಕಾಲಾವಕಾಶವನ್ನು ಹೊಂದಿತ್ತು. ಆದರೆ ಕೋವಿಡ್-19 ಕಾರಣಗಳಿಂದ ಇನ್ನೂ ನಿಯಮಗಳನ್ನು ರೂಪಿಸಲಾಗಿಲ್ಲ. ಜೂನ್ 2020ರಲ್ಲಿ ಗೃಹ ವ್ಯವಹಾರಗಳ ಸಚಿವಾಲಯವು ನಿಯಮಗಳನ್ನು ರೂಪಿಸಲು ಸಮಯ ವಿಸ್ತರಣೆಗಾಗಿ ಸಂಸತ್ತಿನ ಅನುಮತಿಯನ್ನು ಕೋರಿದೆ. ನಂತರ ಡಿಸೆಂಬರ್ 2020, ಜೂನ್ 2021, ಡಿಸೆಂಬರ್ 2021ರಲ್ಲೂ ಕೂಡ ವಿಸ್ತರಣೆಯನ್ನು ಕೋರಲಾಯಿತು. ಸೊ ಈ ಪ್ರಶ್ನೆಯನ್ನು ಹಾಕಿರುವಂತಹ ಉದ್ದೇಶ ಇಷ್ಟೇ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇನ್ನೊಂದು 6 ತಿಂಗಳುಗಳ ಒಂದು ಎಕ್ಸ್ಟೆನ್ಷನ್ ಅನ್ನು ಕೋರಿದೆ. ಸೊ ಇಲ್ಲಿವರೆಗೆ ಇದು 5ನೇ ರೀತಿಯ ಎಕ್ಸ್ಟೆನ್ಷನ್ ನಮ್ಮ ಸರ್ಕಾರ ಕೇಳಿರುವಂಥದ್ದು. ಮಟ್ವಾ ಕಮ್ಯುನಿಟಿ is prominent in which state? ಮಟ್ವಾ ಸಮುದಾಯವು ಯಾವ ರಾಜ್ಯದಲ್ಲಿ ಪ್ರಮುಖವಾಗಿದೆ? And for this the right answer is option C, that is ಪಶ್ಚಿಮ ಬಂಗಾಳ. ಸೊ ಮಟ್ವಾ ಮಹಾಸಂಘವು ಧಾರ್ಮಿಕ ಸುಧಾರಣಾ ಒಂದು ಚಳುವಳಿಯಾಗಿದ್ದು 1800 ದಶಕದ ಮಧ್ಯಭಾಗದಲ್ಲಿ ಪೂರ್ವ ಬಂಗಾಳದಲ್ಲಿ ಹರಿಚಂದ್ ಠಾಕೂರ್ ಅವರಿಂದ ಪ್ರಾರಂಭವಾದಂತಹ ಒಂದು ಪಂಥವಾಗಿದೆ. ಅವರು ವೈಷ್ಣವ ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದಾರೆ. ಮಟ್ವಾ ಸಮುದಾಯವು ನಾಮಶೂದ್ರರು ಹಾಗೂ ಅವರು ಪೂರ್ವ ಬಂಗಾಳಕ್ಕೆ ತಮ್ಮ ಪೂರ್ವಜರನ್ನು ಗುರುತಿಸುವ ಒಂದು ಪರಿಶಿಷ್ಟ ಜಾತಿ ಗುಂಪಿಗೆ ಸೇರಿರುವವರು. ಮಟ್ವಾ ಸಮುದಾಯವು 1947ರ ಭಾರತದ ವಿಭಜನೆಯ ನಂತರ ಮತ್ತು 1971ರಲ್ಲಿ ಬಾಂಗ್ಲಾದೇಶದ ರಚನೆಯ ನಂತರ ಪಶ್ಚಿಮ ಬಂಗಾಳಕ್ಕೆ ವಲಸೆ ಬಂದಿದ್ರು.
ಸೊ ಇಂದು ಮಟ್ವಾ ಸಮುದಾಯವು ಪಶ್ಚಿಮ ಬಂಗಾಳದ 2ನೇ ಅತಿ ದೊಡ್ಡ ಪರಿಶಿಷ್ಟ ಜಾತಿ ಜನಸಂಖ್ಯೆಯಾಗಿದೆ. ಪ್ಲೀಸ್ ರಿಮೆಂಬರ್ ದಿಸ್. ಹಾಗೂ ಮಟ್ವಾ ಸಮುದಾಯವು ಹೆಚ್ಚಾಗಿ ಉತ್ತರ ಪರಗಾಣ, ದಕ್ಷಿಣ 24 ಪರಗಾಣ, ನಾಡಿಯಾ, ಹೌರಾ, ಕೂಚ್ ಬೆಹಾರ್ ಮತ್ತು ಮಾಲ್ಡಾ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಅವರು ಕೇಂದ್ರೀಕೃತರಾಗಿದ್ದಾರೆ. ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೇವಲ್ಲ. ಸೊ ಈ ಭಾಗಗಳಲ್ಲಿ ಈ ಒಂದು ಸಮುದಾಯವು ಹೆಚ್ಚು ಕೇಂದ್ರೀಕೃತವಾಗಿದೆ. ಬಹಳ ವರ್ಷಗಳ ಕಾಲ ಈ ಮತ್ವಾ ಸಮುದಾಯವು 2003ರ ಪೌರತ್ವ ಕಾಯ್ದೆಗೆ ತಿದ್ದುಪಡಿಯನ್ನು ಒತ್ತಾಯಿಸ್ತಾ ಇತ್ತು. ಏಕೆಂದರೆ ಈ ಕಾಯ್ದೆಯ ನಿಬಂಧನೆಗಳು ಅವರಿಗೆ ಪೌರತ್ವವನ್ನು ಪಡೆಯಲು ಕಷ್ಟಕರಗೊಳಿಸ್ತಾ ಇತ್ತು. ಅಂತಿಮವಾಗಿ 2019ರ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಅಂಗೀಕರಿಸಲಾಯಿತು. ಕಾಯ್ದೆಯ ನಿಬಂಧನೆಗಳು ಬಾಂಗ್ಲಾದೇಶದಿಂದ ಅಕ್ರಮವಾಗಿ ವಲಸೆ ಬಂದ ಹಿಂದೂಗಳಿಗೆ ಭಾರತೀಯ ಪೌರತ್ವವನ್ನು ಒದಗಿಸಿವೆ. ಸೊ ಇಲ್ಲಿ ವಿಷಯ ಇಷ್ಟೇ. ಅಕ್ಟೋಬರ್ 9, 2022ರವರೆಗೆ ಪೌರತ್ವ ತಿದ್ದುಪಡಿ ಕಾಯ್ದೆ 2019ರ ನಿಯಮಗಳನ್ನು ರೂಪಿಸಲು ಗೃಹ ವ್ಯವಹಾರಗಳ ಸಚಿವಾಲಯವು ಇನ್ನು 6 ತಿಂಗಳುಗಳ ಕಾಲಾವಕಾಶವನ್ನು ಕೋರಿದೆ. ಈ ನಡುವೆ ಮತ್ವಾ ಸಮುದಾಯವು ಪ್ರಸಕ್ತ ಬೆಳವಣಿಗೆಯಿಂದ ಅತೃಪ್ತವಾಗಿದೆ. ಇದು ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಶೀಘ್ರವಾಗಿ ಜಾರಿಗೆ ತರಲು ಕೇಂದ್ರ ಸರ್ಕಾರ ಪ್ರಯತ್ನಿಸಬೇಕೆಂದು ಒತ್ತಾಯಿಸ್ತಾ ಇದೆ. 4ನೇ ಪ್ರಶ್ನೆ, ಅಮೆರಿಕ ಗವರ್ಮೆಂಟ್ ಇಶ್ಯೂಸ್ H1B ವೀಸಾ ಫಾರ್ ವಿಚ್ ರೀಸನ್? ಯಾವ ಕಾರಣಕ್ಕಾಗಿ ಅಮೆರಿಕನ್ ಸರ್ಕಾರವು H1B ವೀಸಾವನ್ನು ಒದಗಿಸುತ್ತದೆ? ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ, ಟು ವರ್ಕ್ ಇನ್ ಅ ಪ್ರೊಫೆಷನಲ್ ಸ್ಕಿಲ್ಡ್ ಜಾಬ್, ವೃತ್ತಿಪರ ನುರಿತ ಕೆಲಸದಲ್ಲಿ ಕೆಲಸ ಮಾಡಲು. ಸೊ ವೀಸಾ ಟೈಪ್ಗಳು ಮತ್ತು ಡಿಸ್ಕ್ರಿಪ್ಷನ್ಸ್ಗಳಲ್ಲಿ ನಾವು ಕಾಣಬಹುದು. H1B ವೀಸಾ ಅಂತ ಹೇಳಿದ್ರೆ ಹೆಚ್ಚಾಗಿ ಒಂದು ಕೌಶಲ್ಯ ಆಧಾರಿತ ಒಂದು ವೃತ್ತಿಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಈ ವೀಸಾದ ಮೂಲಕ ಅಮೆರಿಕಕ್ಕೆ ಈ ಒಂದು ವೀಸಾ ಕೊಡುವಂಥದ್ದು. H1B1 ಅಂತ ಹೇಳಿದ್ರೆ ಇಲ್ಲಿ ಇದು ಚಿಲಿ ಮತ್ತು ಸಿಂಗಾಪುರ್ ಪೌರತ್ವ ಪಡೆದವರು ಮಾತ್ರ ಈ ಒಂದು ವೀಸಾಕ್ಕೆ ಎಲಿಜಿಬಿಲಿಟಿಯನ್ನು ಹೊಂದಿದ್ದಾರೆ. H2A ವೀಸಾ ಅಂತ ಹೇಳಿದ್ರೆ ಟೆಂಪರರಿ ಆಗಿರುವಂತಹ ಕೆಲವೆಲ್ಲ ಕೃಷಿ ವೃತ್ತಿಗಳಿಗೆ ಹೋಗುವವರು. H2B ವೀಸಾ ಅಂತ ಹೇಳಿದ್ರೆ ಹೆಚ್ಚಾಗಿ ಕೃಷಿಯೇತರ ಮತ್ತು ಕೌಶಲ್ಯೇತರ ಕೆಲಸಕ್ಕೆ ಹೋಗುವವರು. ಹಾಗೇನೆ H3 ವೀಸಾ ಎಂಬುದು ಯಾವುದೇ ರೀತಿಯ ಎಂಪ್ಲಾಯರ್ ಅಥವಾ ಸ್ಪೆಷಲ್ ಎಜುಕೇಶನ್ ಎಕ್ಸ್ಚೇಂಜ್ ವಿಸಿಟರ್ ಇಂದ ಟ್ರೈನಿಂಗ್ ಪಡ್ಕೊಳ್ಳಿಕ್ಕೆ ಅಲ್ಲಿ ಹೋಗುವವರಿಗೆ. ಹಾಗೂ H4 ವೀಸಾ ಅಂತ ಹೇಳಿದ್ರೆ ಇದು H1B, H2A, H2B, H3A ವೀಸಾ ಹೋಲ್ಡರ್ಸ್ಗಳ ಸ್ಪೌಸಸ್ ಮತ್ತು ಅವರ ಮಕ್ಕಳಿಗೆ ಡಿಪೆಂಡೆಂಟ್ ವೀಸಾ ಅಂತ ಹೇಳುವಂಥದ್ದು. ಸೊ ಅವರಿಗೆ ಇದು ಅನ್ವಯ ಆಗುವಂಥದ್ದು. ಸೊ ಇಲ್ಲಿ ಮಾಹಿತಿ ಇಷ್ಟೇ. 2 US lawmakers have introduced a bill in the House of Representatives that aims at granting an automatic right to H4 visa holders to work in the countries. ಸೊ ಈ ಒಂದು ಇಂಟ್ರೊಡಕ್ಷನ್ ಆಫ್ ವೀಸಾ ಇಂದಾಗಿ ಅಲ್ಲಿ ಎಷ್ಟೋ ಭಾರತೀಯರು ಸೇರಿದಂತೆ ಎಷ್ಟೋ ಫಾರಿನರ್ಸ್ಗಳ ಸ್ಪೌಸಸ್ಗಳಿಗೆ ಅಲ್ಲಿ ಈ ವೀಸಾ ಪಡ್ಕೊಳ್ಳಿಕ್ಕೆ ಇದು ಹೆಲ್ಪ್ ಆಗ್ತದೆ. ಇನ್ನು ಕೆಲವು ವೀಸಾ ಟೈಪ್ಗಳಿದೆ. L1 ವೀಸಾ ಅಂತ ಹೇಳಿಬಿಟ್ಟು, L2 ವೀಸಾ, O ವೀಸಾ, P ವೀಸಾ, Q ವೀಸಾ ಅಂತ ಹೇಳಿಬಿಟ್ಟು. ಸೊ L1 visa is basically issued to H category visa holder who are transferred internally by the company to different location within USA. ಒಂದೊಂದು ಕಂಪನಿಯಿಂದ ಅಂದ್ರೆ USA ಬೇರೆ ಬೇರೆ ಸ್ಟೇಟ್ಸ್ ಗಳೇನಿರ್ತದೆ, ಸೊ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಒಂದು ವೇಳೆ ಅಲ್ಲಿ ಅವರಿಗೆ ವರ್ಗಾವಣೆ ಆದ್ರೆ ಸೊ ಆ ಸಂದರ್ಭದಲ್ಲಿ L1 ವೀಸಾ ಅವರಿಗೆ ಇಶ್ಯೂ ಮಾಡುವಂಥದ್ದು. L2 ವೀಸಾ ಅಂತ ಹೇಳಿದ್ರೆ L1 ವೀಸಾ ಅವರ ಸ್ಪೌಸ್ಗಳು ಅಥವಾ ಡಿಪೆಂಡೆಂಟ್ಸ್ ಗಳಿಗೆ ಅದು ಕೊಡುವಂಥದ್ದು. O ವೀಸಾ ಅಂತ ಹೇಳಿದ್ರೆ ಇದು ಯಾರಾದ್ರೂ ಜನರು ಅಂದ್ರೆ ಈ ಸೈನ್ಸ್ ಅಥವಾ ಏನಾದ್ರೂ ಫಿಲ್ಮ್ ಶೋಗಳಿರ್ಬೋದು, ಎಜುಕೇಶನ್, ಬಿಸ್ನೆಸ್, ಪ್ರೊಡಕ್ಷನ್ ಕ್ರೂ, ಸೊ ಇಂಥವರೆಲ್ಲ ವಿಶೇಷವಾಗಿರುವಂತಹ ಒಂದು ಎಬಿಲಿಟಿ ಇರುವಂತಹ ವ್ಯಕ್ತಿಗಳಿಗೆ ಏನಾದ್ರೂ ಒಂದು ಶೋ ಆರ್ಗನೈಸ್ ಮಾಡ್ಲಿಕ್ಕೆ ಅಂತ ಎಲ್ಲ ಸಂದರ್ಭಗಳಲ್ಲಿ ಇದನ್ನು ಅವರು ಇಶ್ಯೂ ಮಾಡ್ತಾರೆ. P ವೀಸಾ ಅಂತ ಹೇಳಿದ್ರೆ ಇದು ಕೂಡ ಅಷ್ಟೇ ಅಥ್ಲೆಟ್ಸ್ ಗಳಿಗೆ, ಎಂಟರ್ಟೈನರ್ಸ್ ಗಳಿಗೆ, ಆರ್ಟಿಸ್ಟ್ ಗಳಿಗೆ ಹೂ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಇನ್ ದ ಯುನೈಟೆಡ್ ಸ್ಟೇಟ್ಸ್. ಹಾಗೆ Q ವೀಸಾ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಲ್ಲಿ ತೊಡಗಿಸಿಕೊಳ್ಳುವವರಿಗೆ ಈ Q ವೀಸಾವನ್ನು ಇಶ್ಯೂ ಮಾಡ್ತಾರೆ. 5ನೇ ಪ್ರಶ್ನೆ, ಹೂ ಇಸ್ ಕನ್ಸಿಡರ್ಡ್ ದ ಪಯನಿಯರ್ ಆಫ್ ಹೋಮಿಯೋಪತಿ? ಹೋಮಿಯೋಪತಿಯ ಪ್ರವರ್ತಕ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ? ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಸ್ಯಾಮ್ಯುಯಲ್ ಹ್ಯಾನ್ಮನ್. ಸೊ ಏಪ್ರಿಲ್ 10ರಂದು ವಿಶ್ವ ಹೋಮಿಯೋಪತಿ ದಿನ ಅಂತ ಹೇಳಿ ಆಚರಿಸಲಾಯಿತು. ಸೊ ಹೋಮಿಯೋಪತಿ ಅಂತ ಹೇಳಿದ್ರೆ ಅದೊಂದು ಪರ್ಯಾಯ ಔಷಧೀಯ ವ್ಯವಸ್ಥೆ ಅದು. ಹಾಗೂ ವಿಶ್ವ ಹೋಮಿಯೋಪತಿ ದಿನ ಅಂತ ಹೇಳುವಂಥದ್ದು ಈ ಜರ್ಮನ್ ಫಿಸಿಷಿಯನ್ ಡಾಕ್ಟರ್ ಕ್ರಿಶ್ಚಿಯನ್ ಫೆಡ್ರಿಕ್ ಸ್ಯಾಮ್ಯುಯಲ್ ಹೆನ್ಮೆನ್ ಈ ಹೋಮಿಯೋಪತಿಯನ್ನು ಯಾರು ಇದರ ಪೈನಿಯರ್ ಯಾರಿದ್ದಾರೆ, ಸೊ ಅವರ ಒಂದು ಬರ್ತ್ ಆನಿವರ್ಸರಿ ಪ್ರಯುಕ್ತ ಇದನ್ನು ವಿಶ್ವ ಹೋಮಿಯೋಪತಿ ದಿನ ಅಂತ ಹೇಳಿ ಏಪ್ರಿಲ್ 10ರಂದು ಆಚರಿಸುವಂಥದ್ದು.
ಸೊ ಸೆಂಟ್ರಲ್ ಕೌನ್ಸಿಲ್ ಆಫ್ ಹೋಮಿಯೋಪತಿಕ್ ಸ್ಟಡಿ. ಸೊ ಈ ಹೋಮಿಯೋಪತಿ ಒಂದು ಚಿಕಿತ್ಸಾ ವಿಧಾನ ಹೇಗೆ ಅಂತ ಹೇಳಿದ್ರೆ ಒಂದು ಹಾಲಿಸ್ಟಿಕ್ ಆಗಿ, ಅಂದ್ರೆ ದೇಹದ ಎಲ್ಲಾ ಒಂದು ಅವಯವ ಭಾಗಗಳ ಒಂದು ಸೇಫ್ಟಿಯ ದೃಷ್ಟಿಯಲ್ಲಿಟ್ಟುಕೊಂಡು ಒಂದು ಹಾಲಿಸ್ಟಿಕ್ ಆಗಿ ಇದು ಚಿಕಿತ್ಸೆಯನ್ನು ಕೊಡುವಂಥದ್ದು. ಸೊ ಈ ಪ್ರಶ್ನೆಯನ್ನು ಹಾಕಿರುವಂತಹ ಉದ್ದೇಶ ಇಷ್ಟೇ. ನಮ್ಮ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಹೋಮಿಯೋಪತಿ, ದಟ್ ಇಸ್ ನ್ಯಾಷನಲ್ ಕಮಿಷನ್ ಫಾರ್ ಹೋಮಿಯೋಪತಿ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಹೋಮಿಯೋಪತಿ ವಿಶ್ವ ಹೋಮಿಯೋಪತಿ ದಿವಸದ ಪ್ರಯುಕ್ತ 2 ದಿನಗಳ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿತ್ತು. ಸೊ ಆ ಥೀಮ್ ಏನಿತ್ತು 2022ರ ವರ್ಲ್ಡ್ ಹೋಮಿಯೋಪತಿಯ ಥೀಮ್ ಏನು ಅಂತ ಹೇಳಿದ್ರೆ ಹೋಮಿಯೋಪತಿ ಪೀಪಲ್ಸ್ ಚಾಯ್ಸ್ ಫಾರ್ ವೆಲ್ನೆಸ್. ಹಾಗೆ 6ನೇ ಪ್ರಶ್ನೆ, ಮಹಾತ್ಮ ಫೂಲೆ ಫೌಂಡೆಡ್ ದ ಸತ್ಯಶೋಧಕ್ ಸಮಾಜ್ ಇನ್ ವಿಚ್ ಇಯರ್? ಮಹಾತ್ಮ ಫೂಲೆ ಯಾವ ವರ್ಷದಲ್ಲಿ ಸತ್ಯಶೋಧಕ್ ಸಮಾಜವನ್ನು ಸ್ಥಾಪಿಸಿದರು? ಫಾರ್ ದಿಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ 1873. ಸೊ ಇವರು ಏಪ್ರಿಲ್ 11, 1827ರಂದು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಫಟ್ಬೂನಲ್ಲಿ ಜನಿಸ್ತಾರೆ. ಅವರು ತೋಟಗಾರರ ಮಾಲಿ ಜಾತಿಗೆ ಸೇರಿದವರಾಗಿದ್ದರು. 1841ರಲ್ಲಿ ಫೂಲೆ ಅವರು ಸ್ಕಾಟಿಷ್ ಮಿಷನರಿ ಸ್ಕೂಲ್ ಪುಣೆಗೆ ದಾಖಲಾಗಿ ಅಲ್ಲಿ ಅವರು ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. 1848ರಲ್ಲಿ ಅವರು ಥಾಮಸ್ ಪೈನ್ ಅವರ ದ ರೈಟ್ಸ್ ಆಫ್ ಮ್ಯಾನ್ ಎಂಬ ಪುಸ್ತಕವನ್ನು ಓದಿದರು. ಆ ಪುಸ್ತಕ ಅವರಿಗೆ ಸಾಮಾಜಿಕ ನ್ಯಾಯದ ಒಂದು ಪರಿಕಲ್ಪನೆಯನ್ನು ಅವರ ಮನಸ್ಸಿನಲ್ಲಿ ರೂಪಿಸಿತು. ಸಾಮಾಜಿಕ ಪೂರ್ವಾಗ್ರಹಗಳನ್ನು ಎದುರಿಸಲು ಏಕೈಕ ಪರಿಹಾರವೆಂದರೆ ಮಹಿಳೆಯರು ಮತ್ತು ಕೆಳಜಾತಿಗಳ ಸದಸ್ಯರ ಸಬಲೀಕರಣ ಎಂದು ಅವರು ದೃಢವಾಗಿ ನಂಬಿದರು. ಅವರು ತಮ್ಮ ಪತ್ನಿ ಸಾವಿತ್ರಿಬಾಯಿ ಅವರಿಗೆ ಓದುವುದು ಮತ್ತು ಬರೆಯುವುದನ್ನು ಕಲಿಸಿದರು ಹಾಗೂ 1848ರಲ್ಲಿ ಪುಣೆಯಲ್ಲಿ ಬಾಲಕಿಯರಿಗಾಗಿ ಶಾಲೆಯನ್ನು ಪ್ರಾರಂಭಿಸಿದರು. ಸೆಪ್ಟೆಂಬರ್ 24, 1873ರಂದು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು. ಈ ಸಂಘಟನೆಯ ಮೂಲಕ ಅವರು ಜಾತಿ ವ್ಯವಸ್ಥೆ ವಿಗ್ರಹಾರಾಧನೆಯನ್ನು ವಿರೋಧಿಸಿದರು ಮತ್ತು ಮೇಲ್ಜಾತಿ ಪ್ರಾಬಲ್ಯವನ್ನು ಸಹ ಖಂಡಿಸಿದರು. ಫೂಲೆ ಅವರು ಡಾಕ್ಟರ್ BR ಅಂಬೇಡ್ಕರ್ ಸೇರಿದಂತೆ ಅನೇಕ ನಂತರದ ನಾಯಕರಿಗೆ ಒಂದು ಸ್ಫೂರ್ತಿಯನ್ನು ನೀಡಿದ್ದಾರೆ. 1876ರಿಂದ 1883ರವರೆಗೆ ಪೂನಾ ಪುರಸಭೆಯ ಆಯುಕ್ತರು ಕೂಡ ಆಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಮಹಾರಾಷ್ಟ್ರದ ಸಾಮಾಜಿಕ ಕಾರ್ಯಕರ್ತ ವಿಠಲ್ ರಾವ್ ಕೃಷ್ಣಾಜಿ ವಂದೇಕರ್ ಅವರು ಮೇ 11, 1888ರಂದು ಅವರಿಗೆ ಮಹಾತ್ಮ ಅಂತ ಹೇಳುವಂತಹ ಬಿರುದನ್ನು ಕೂಡ ನೀಡಿದರು. ಅವರು 1890ರಂದು ನವೆಂಬರ್ 28ರಂದು ನಿಧನ ಹೊಂದಿದರು. ಸೊ ಇವರ ಪ್ರಮುಖ ಕೃತಿಗಳು ತೃತೀಯ ರತ್ನ, ಗುಲಾಮ್ಗಿರಿ, ಇದು ಇವರು ಬರೆದಂತಹ ಕೃತಿಗಳು. ಸೊ ಇದನ್ನು ಹಾಕಿರುವಂತಹ ಉದ್ದೇಶ ಇಷ್ಟೇ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇಂತಹ ವಿಶೇಷವಾದಂತಹ ನಮ್ಮ ಈ ಸಾಮಾಜಿಕ ಸುಧಾರಕರಾದ ಮಹಾತ್ಮ ಜ್ಯೋತಿಬಾಯಿ ಫುಲೆ ಅವರ ಬರ್ತ್ ಆನಿವರ್ಸರಿ ಪ್ರಯುಕ್ತ ಅವರಿಗೆ ಟ್ರಿಬ್ಯೂಟ್ಸ್ ಅನ್ನು ಸಲ್ಲಿಸಿರ್ತಾರೆ. ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ ನಾಟ್ ಅನ್ ಎಪಿಫೈಟ್? ಈ ಕೆಳಗಿನವುಗಳಲ್ಲಿ ಯಾವ ಎಪಿಫೈಟ್ ಅಲ್ಲ? ಇದಕ್ಕೆ ಸರಿ ಉತ್ತರ ರಫ್ಲೇಸಿಯಾ. ಸೊ ರಫ್ಲೇಸಿಯಾ ಬೇಸಿಕಲಿ ಒಂದು ಪರಾವಲಂಬಿ ಸಸ್ಯ. ಸೊ ಎಪಿಫೈಟ್ಗಳು ಅಂತ ಹೇಳಿದ್ರೆ ಈ ಸಸ್ಯಗಳು ಹೆಚ್ಚಾಗಿ ಕೇವಲ ಒಂದು ಸಪೋರ್ಟ್, ಅಂದ್ರೆ ಒಂದು ಸಪೋರ್ಟಿಗೋಸ್ಕರ ಮಾತ್ರ ಬೇರೆ ಸಸ್ಯಗಳ ಮೇಲೆ ಅದು ಅವಲಂಬನೆಯನ್ನು ಪಡ್ಕೊಂಡಿರ್ತದೆ. ಆಹಾರಕ್ಕಾಗ್ಲಿ ಅಥವಾ ಬೇರೆ ಪೋಷಕಾಂಶಗಳಿಗಾಗ್ಲಿ ಇದು ಅವಲಂಬನೆಯನ್ನು ಹೊಂದಿರುವುದಿಲ್ಲ. ಕೇವಲ ಒಂದು ಸಪೋರ್ಟಿಗೋಸ್ಕರ ಮಾತ್ರ ಇದು ಇನ್ನೊಂದು ಸಸ್ಯ ಅಥವಾ ಇನ್ನೊಂದು ಅಂಶವನ್ನು ಹೆಚ್ಚಾಗಿ ಅದು ಅವಲಂಬನೆಗೆ ಒಳಪಟ್ಟಿರ್ತದೆ. ಓಕೆ, ಹಾಗೂ ಇದು ಯಾವುದೇ ರೀತಿ ಅವಲಂಬನೆಗೆ ಒಳಗಾದ ಸಸ್ಯ ಅಥವಾ ಜೀವಿಗೆ ಇದು ಯಾವುದೇ ರೀತಿಯ ಹಾನಿಯನ್ನು ಕೂಡ ಉಂಟು ಮಾಡುವುದಿಲ್ಲ. ಸೊ ಮಾಸಸ್ ಇರ್ಬೋದು, ಆರ್ಕಿಡ್ಗಳಿರ್ಬೋದು, ಚೆರಿ ಗಿಡಗಳಿರ್ಬೋದು, ಫರ್ನ್ಸ್ಗಳಿರ್ಬೋದು, ಬ್ರಾಮಿಲೇಟ್ಸ್ಗಳಿರ್ಬೋದು. ಸೊ ಇವೆಲ್ಲ ಎಪಿಫೈಟ್ಸ್ಗಳಿಗೆ ಉತ್ತಮ ಉದಾಹರಣೆ. ಪ್ಯಾರಾಸೈಟ್ ಅಂದ್ರೆ ಹಾಗಲ್ಲ. ಪ್ಯಾರಾಸೈಟ್ ಅಲ್ಲಿ ನಾವು ಸಸ್ಯಗಳನ್ನು ಕಾಣ್ತೇವೆ, ಜೀವಿಗಳನ್ನು ಕಾಣ್ತೇವೆ. ಸೊ ಸಸ್ಯಗಳು ಅಂತ ಹೇಳಿದ್ರೆ ಇದು ಸಸ್ಯಗಳಿರ್ಲಿ ಜೀವಿಗಳಿರ್ಲಿ, ಪರಾವಲಂಬಿಗಳು ಅಂತ ಹೇಳಿದ್ರೆ ಇದು ಯಾವುದೇ ಒಂದು ಜೀವಿಯನ್ನು ತನ್ನ ಪೋಷಕಾಂಶ, ಸಪೋರ್ಟ್ ಇರ್ಬೋದು, ಆಶ್ರಯ ಮತ್ತೆ ಎಲ್ಲದಕ್ಕೂ ಕೂಡ ಅದರ ಮೇಲೆ ಅದು ಅವಲಂಬನೆಗೆ ಒಳಪಡ್ತದೆ. ಹಾಗೂ ಆ ಅವಲಂಬನೆಗೆ ಒಳಗಾದ ಜೀವಿಗೂ ಕೂಡ ಅದು ಆ ನಂತರ ಕಂಟಕ ಅಥವಾ ಸಂಕಷ್ಟವನ್ನು ತಂದುಕೊಡ್ತದೆ. ಸೊ ರೆಫ್ಲೇಸಿಯಾ ಅಂತ ಹೇಳುವಂತ ಈ ಒಂದು ಪರಾವಲಂಬಿ ಸಸ್ಯ ಪ್ಯಾರಾಸೈಟಿಕ್ ಪ್ಲಾಂಟ್ ಎಂಬ ಗುಂಪಿಗೆ ಅದು ಸೇರಿರುವಂಥದ್ದು. ಸೊ ಇಲ್ಲಿ ನಾವು ಕಾಣ್ಬೋದು ನೋಡಿ, ಎಪಿಫೈಟ್ಸ್ ಅಂದ್ರೆ ಹೀಗೆ. ಇಲ್ಲಿ ಬೇರೆ ಮರಗಿಡಗಳಿರ್ತದೆ, ಕೇವಲ ಒಂದು ಸಪೋರ್ಟಿಗೋಸ್ಕರ ಈ ರೀತಿಯಾಗಿ ಹುಟ್ಕೊಳ್ತದಲ್ಲ, ಅಂಥದ್ದನ್ನು ನಾವು ಎಪಿಫೈಟ್ಸ್ ಅಂತ ಹೇಳುವಂಥದ್ದು. ಸೊ ಆರ್ಕಿಡ್ಗಳು ಇಂಥದ್ದು ಮರದ ಮೇಲೂ ಕೂಡ ಹುಟ್ಟಿರ್ತದೆ, ಕೆಲವು ಸಲ ಕಲ್ಲುಗಳ ಮೇಲೆ ಕೂಡ ಹುಟ್ಟಿರ್ತದೆ. ನಾವು ಪ್ರಶ್ನೆಯಲ್ಲಿ ಉಲ್ಲೇಖ ಮಾಡಿದಂತಹ ಈ ರಫ್ಲೇಸಿಯಾ ಎನ್ನುವುದೊಂದು ಪರಾವಲಂಬಿ ಸಸ್ಯ. ಓಕೆ, ಇದು ಇಂಡೋನೇಷ್ಯಾದಲ್ಲಿ ಇದು ಬೃಹತ್ ಆಗಿರುವಂತಹ ಹೂ ಬಿಡುವಂತಹ ಒಂದು ಸಸ್ಯ ಹಾಗೂ ಕೊಳೆತ ಮಾಂಸದ ಒಂದು ದುರ್ವಾಸನೆ ಇರುವಂತಹ ಒಂದು ಹೂ. ಇದು ಹೆಚ್ಚಾಗಿ ಇಂಡೋನೇಷ್ಯಾದ
ಉಷ್ಣವಲಯದ ಕಾಡುಗಳಲ್ಲಿ ಇದನ್ನು ಹೆಚ್ಚಾಗಿ ಕಾಣಬಹುದು. ಮತ್ತು ಬೇರೆಲ್ಲ ಪರಾವಲಂಬಿ ಸಸ್ಯಗಳು ಯಾವುದೆಲ್ಲ ಅಂತ ಹೇಳಿದ್ರೆ ರಫ್ಲೇಸಿಯಾ, ಐವಿ, ಕಸ್ಕಟ, ಮಿಸಲ್ಟೋ, ಔಸ್ ಕ್ಲೋವರ್, ಇಂಡಿಯನ್ ಪೇಂಟ್ ಬ್ರಷ್. ಸೊ ಇವೆಲ್ಲ ಈ ಒಂದು ಪರಾವಲಂಬಿ ಸಸ್ಯಗಳಿಗೆ ಉತ್ತಮ ಉದಾಹರಣೆ. ಸೊ ಈ ಪ್ರಶ್ನೆಗಳನ್ನು ಹಾಕಿರುವಂತಹ ಉದ್ದೇಶ ಇಷ್ಟೇ. ಒಂದು ಆರ್ಕಿಡ್ಗಳ ಬಗ್ಗೆ ಒಂದು ಪುಸ್ತಕವನ್ನು, ಕಾಂಪ್ರಿಹೆನ್ಸಿವ್ ಪುಸ್ತಕ, ಚೆಕ್ ಲಿಸ್ಟ್ ಆಫ್ ದ ಆರ್ಕಿಡೇಸಿ ಆಫ್ ಇಂಡಿಯಾ ಅಂತ ಹೇಳಿಬಿಟ್ಟು ಮಿಸೋರಿ ಬಾಟ್ನಿಕಲ್ ಗಾರ್ಡನ್ ಅವರು ಹೊರತಂದಿದ್ದಾರೆ. ಸೊ ಇದರ ಲೇಖಕರು ಆಂಡ್ರೆ ಸುಚೆತ್ಮನ್, BR ಕೈಲಾಶ್, ಉತ್ತಮ್ ಬಾಬು ಶ್ರೇಷ್ಠ. ಸೊ ಈ ಮೂವರು ಅದರ ಆಥರ್ಸ್ಗಳಾಗಿದ್ದಾರೆ. ಸೊ ಇವತ್ತಿನ ಇದು ಒನ್ ಲೈನರ್ಸ್. ಕರ್ನಾಟಕ ಅರಣ್ಯ ನಿಯಮಗಳನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು? ಅದಕ್ಕೆ ಉತ್ತರ 1969. ಇಮ್ರಾನ್ ಖಾನ್ ಅವರನ್ನು ಪದಚ್ಯುತಿಗೊಳಿಸಿದ ನಂತರ ಪಾಕಿಸ್ತಾನದ ಪ್ರಧಾನಿ ಹುದ್ದೆಗೆ ಯಾರನ್ನು ನಾಮನಿರ್ದೇಶನ ಮಾಡಲಾಗಿದೆ? ದ ಆನ್ಸರ್ ಇಸ್ ಶೆಹಬಾಜ್ ಶರೀಫ್. ಹಾಗೆಯೇ ಕರ್ನಾಟಕ ರಾಜ್ಯದ ಮೊದಲ ವನ್ಯಜೀವಿ ಸಂಶೋಧನಾ ಮತ್ತು ತರಬೇತಿ ಕೇಂದ್ರವನ್ನು ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗ್ತಾ ಇದೆ? ಕಾಳಿ ಟೈಗರ್ ರಿಸರ್ವ್ ಇನ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್. ಅರ್ಲಿಯರ್ ಅದನ್ನು ದಾಂಡೇಲಿ ಆನ್ಶಿ ಟೈಗರ್ ರಿಸರ್ವ್ ಅಂತ ಹೇಳಿ ಕರಿತಾ ಇದ್ರು. ಈಗ ಅದಕ್ಕೆ ಕಾಳಿ ಹುಲಿ ರಕ್ಷಿತಾರಣ್ಯ ಅಥವಾ ರಕ್ಷಿತ ಪ್ರದೇಶ, ಮೀಸಲು ಪ್ರದೇಶ ಅಂತ ಹೇಳುವಂತ ಹೆಸರಿನಲ್ಲಿ ಇದೆ. ಹಾಗೆಯೇ ರಷ್ಯಾದ ಆಲ್ರೋಸಾ ಕಂಪನಿಯ ಮೇಲೆ ಅಮೆರಿಕ ಕಠಿಣ ನಿರ್ಬಂಧಗಳನ್ನು ವಿಧಿಸಿದೆ. ಆಲ್ರೋಸಾ ಯಾವ ಉದ್ಯಮದಲ್ಲಿ ಪರಿಣಿತಿ ಹೊಂದಿದೆ? ಆಲ್ರೋಸಾ ಬೇಸಿಕಲಿ ಒಂದು ರಷ್ಯನ್ ಕಂಪನಿ ಆಗಿದ್ದು ಇದು ಎಕ್ಸ್ಪ್ಲೋರೇಷನ್, ಮೈನಿಂಗ್, ಮ್ಯಾನುಫ್ಯಾಕ್ಚರ್ ಅಂಡ್ ಸೇಲ್ ಆಫ್ ಡೈಮಂಡ್ಸ್ ಗಳ ಒಂದು ಉದ್ಯಮವಾಗಿದೆ, ಅಂದ್ರೆ ಒಂದು ಕಂಪನಿ ಆಗಿದೆ. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಇಂಡಿಗೋ ಸಸ್ಯದ ಯಾವ ಭಾಗವನ್ನು ಬಣ್ಣಕ್ಕಾಗಿ ಬಳಸಲಾಗುತ್ತದೆ? ಅದರ ಎಲೆಗಳನ್ನು. ದ ಲೀವ್ಸ್ ಆರ್ ಬಿನ್ ಯೂಸ್ಡ್. ಹಾಗೆ ಇವತ್ತಿನ ಇದು ಕ್ವೆಶ್ಚನ್ಸ್ ಫಾರ್ ದ ಡೇ. ತನ್ನ ಸಾಲವನ್ನು ಪಾವತಿಸಲು ಸಾಧ್ಯವಾಗದೆ ಶ್ರೀಲಂಕಾ ಯಾವ ಬಂದರನ್ನು 99 ವರ್ಷಗಳ ಗುತ್ತಿಗೆಗೆ ಚೀನಾಗೆ ನೀಡಿದೆ? ಮತ್ವಾ ಸಮುದಾಯವು ಹಿಂದೂ ಧರ್ಮದ ಯಾವ ಪಂಥದ ಅನುಯಾಯಿಗಳು? ಅಮೆರಿಕದ H1B ವೀಸಾವನ್ನು ಹೊಂದಿರುವವರ ಜೊತೆಯಲ್ಲಿರುವ ಅವಲಂಬಿತ ಸಂಗಾತಿಗಳು ಮತ್ತು ಮಕ್ಕಳಿಗೆ ಯಾವ ವೀಸಾವನ್ನು ನೀಡಲಾಗುತ್ತದೆ? ಹಾಗೂ 2022ರ ವಿಶ್ವ ಹೋಮಿಯೋಪತಿ ದಿನದ ವಿಷಯ ಯಾವುದು? ದ ರೈಟ್ಸ್ ಆಫ್ ಮ್ಯಾನ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ಇದಿಷ್ಟು ಇವತ್ತಿನ ಪ್ರಶ್ನೆಗಳು. ಹೋಪ್ಸೋ ನಿಮಗೆ ಈ ಪ್ರಶ್ನೆಗಳು ಇಷ್ಟ ಆಯಿತು ಅಂತ ಭಾವಿಸ್ಕೊಂಡಿದ್ದೇವೆ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ನಿಮ್ಮಂತ ಬೇರೆ ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ, ಹಾಗೂ ಇನ್ನು ಸಬ್ಸ್ಕ್ರೈಬ್ ಮಾಡದಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಹಾಜರಾಗ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.